ಶಿವಲಿ ಶಿವಲಿ ನಿಂತ್ಕೋ. ಬಾಮ ಶಿವಲ್ಲಿ ಕೂತ್ಕೋ. ಇಲ್ಲ ಅಪ್ಪಾಜಿ, ಇಲ್ಲಿ ಏನೇನು ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನಿಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಬಂದಿಲ್ಲ. ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳಕ್ಕೆ ಬಂದಿದ್ದೀನಿ. ಸತ್ಯನಾ? ನೋಡಮ್ಮ ಶಿವಲ್ಲಿ, ಇಲ್ಲಿ ಶುಭ ಕಾರ್ಯದ ಬಗ್ಗೆ ಮಾತುಕತೆ ನಡೀತಾ ಇದೆ. ನಿಂದೇನೇ ಮಾತಾಡ್ತಿದ್ರು ಆಮೇಲೆ ಮಾತಾಡೋಣ. ಅಣ್ಣ ನಿನ್ನ ಬರಕ್ಕೆ ಹೇಳಿದ್ದು ಮದುವೆ ಬಗ್ಗೆ ನಿನಗೆ ಹೇಳಿ ಥ್ಯಾಂಕ್ಸ್ ಹೇಳೋಣ ಅಂತ. ನೋಡಮ್ಮ ಶಿವಲ್ಲಿ, ಇವತ್ತು ನಾವು ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ನಿಶ್ಚಯ ಮಾಡಿದ್ದೀವಿ. ಇದಕ್ಕೆಲ್ಲ ಒಂಥರ ನೀನೇ ಕಾರಣ. ಅದಕ್ಕೆ ವಿಷಯ ಹೇಳಬೇಕು ಅಂತ ನಾನೇ ಬರ ಹೇಳಿದೆ. ಅಪ್ಪಾಜಿ, ಈ ಮದುವೆ ಆಗಬಾರ್ದು. ಅಲ್ಲ, ಏನಮ್ಮ ಹೀಗೆ ಹೇಳ್ತಾ ಇದ್ಯಾ? ಹೌದು ಅಪ್ಪಾಜಿ, ಈ ಮದುವೆ ಹೀಗೆಲ್ಲ ಆಗಬಾರ್ದು. ಆಗೋ ಆಗಿದ್ರೆ ಭರ್ಜರಿಯಾಗಿ ಅದ್ಧೂರಿಯಾಗಿ ಶಾಸ್ತ್ರ ಸಂಪ್ರದಾಯ ಪದ್ಧತಿ ಪ್ರಕಾರ ಆಗಬೇಕು. ಆಶ್ಚರ್ಯ ಆಗ್ತಿದೆಯಾ ಶ್ರಾವಣಿ? ಹೇಗೋ ಈ ಮದುವೆ ನಡೆಯೋದಿಲ್ಲ ಅಂಥದ್ರಲ್ಲಿ ನಾನು ಯಾಕೆ ಈ ಮದುವೆ ನಡಿಬಾರ್ದು ಅಂತ ಹೇಳಿ ಕೆಟ್ಟೋಳಾಗ್ಲಿ? ಈ ಮದುವೆ ನಡೀದಿರೋ ಹಾಗೆ ಮೇಡಮ್ ಏನಾದರೂ ಮಾಡೇ ಮಾಡ್ತಾರೆ. ಯವ ಇದೊಂದು ಕಂಟಕನು ಕಾಳವಾಯ್ತು ಕೊಡೋ ಅಂತರಿತ್ರ. ಶ್ರಾವಣಿ, ಕಂಗ್ರ್ಯಾಚುಲೇಷನ್ಸ್. ಸುಬ್ಬುನ ಮದುವೆ ಆಗಿ ಚೆನ್ನಾಗಿರು. ಸರಿ ಸರಿ ಶ್ರೀವಲ್ಲಿ, ಇವತ್ತು ನೀನು ಇಲ್ಲೇ ಊಟ ಮಾಡ್ಕೊಂಡು ಹೋಗು. ಎಲ್ರಿಗೂ ಇಲ್ಲೇ ಅಡುಗೆ ಮಾಡ್ತಾ ಇದ್ದೀನಿ. ಇಲ್ಲ ಅಕ್ಕ, ಬೇಡ. ಈ ಮದುವೆ ವಿಚಾರ ಕೇಳಿ ನನ್ನ ಹೊಟ್ಟೆ ಆಲ್ರೆಡಿ ತುಂಬಿದೆ. ಹೇಗಿದ್ರೂ ಮದುವೆ ಊಟ ಮಾಡ್ತೀನಲ್ಲ, ಆಗ 2 ಸ್ವೀಟ್ ಜಾಸ್ತಿ ತಿಂತೀನಿ. ಅಪ್ಪಾಜಿ, ಹೋಗಿ ಬರ್ತೀನಿ. ಸರಿಮ್ಮ, ಹೋಗ್ಬಾ. ಸುಬ್ಬು, ನಿನ್ನ ಮದುವೆ ನೋಡಿ ನಾನು ಕಣ್ಣು ತುಂಬ್ಕೊತೀನಿ. ದನ ನಡಿಯೇ, ಬೇಗ ಬೇಗ ಅಡುಗೆ ಮಾಡೋಣ.